ರಾಯ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆಯಲ್ಲ, ಈ ತನಿಖೆಯಲ್ಲಿ ಸಿಜೆ ರಾಯ್ ಕಚೇರಿಯಲ್ಲಿ ಒಂದು ಪತ್ರ ಹಿಡಿದು ತನಿಖೆಯನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಒಂದು ಪತ್ರ ಸಿಕ್ಕಿತ್ತಂತೆ. ಸೊ ಈ ಪತ್ರವನ್ನು ಹಿಡಿದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಸಿಜೆ ರಾಯ್ ಆತ್ಮಹತ್ಯೆ ಹಿಂದಿನ ಕಾರಣಗಳ ಶೋಧನೆಗೆ ಇಳಿದಿರುವಂಥ ವಿಶೇಷ ತನಿಖಾ ದಳ ರಾಯ್ ಕಚೇರಿಯಲ್ಲಿ ಪತ್ತೆಯಾಗಿರುವ ಕೆಲವು ಆರ್ಥಿಕ ವ್ಯವಹಾರದ ಪತ್ರಗಳನ್ನು ನೋಟ್ ಏನೋ ಸಿಕ್ಕಿದೆಯಂತೆ, ಅದನ್ನ ಹಿಡಿದು ಜಾಲಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಿಚ್ಮಂಡ್ ಟೌನ್ ಸಮೀಪದ ಹೊಸೂರು ರಸ್ತೆಯಲ್ಲಿರುವ ತಮ್ಮ ಒಡೆತನದ ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಯ ಪ್ರಧಾನ ಕಚೇರಿಯಲ್ಲಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಕಚೇರಿಯಲ್ಲೇ ರಾಯ್ ಅವರು ಸ್ವ ಅಕ್ಷರದಲ್ಲಿ ಬರೆದಿದ್ದಾರೆ ಎನ್ನಲಾದ ಕೆಲ ಪತ್ರಗಳು ಸಿಕ್ಕಿದೆ. ಇವುಗಳು ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದ್ದಾಗಿದ್ದು, ಆ ಪತ್ರಗಳಲ್ಲಿ ಉಲ್ಲೇಖಿತ ವಿವರಗಳನ್ನು ಆಧರಿಸಿ ಆತ್ಮಹತ್ಯೆಗೆ ಕಾರಣ ಶೋಧನೆಗೆ ಎಸ್ಐಟಿ ಪ್ರಯತ್ನಿಸಿದೆ ಅಂತ ತಿಳಿದು ಬಂದಿದೆ. ಅವರೇ ಬರೆದಿರೋ ಕೆಲವೊಂದು ನೋಟ್ ಬುಕ್ ತರದ್ದು ನೋಟ್ಗಳಿದೆಯಂತೆ. ಸೊ ಅದನ್ನ ಈಗ ಹಿಡಿದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಪತ್ರಗಳಲ್ಲಿ ಕೆಲವೊಂದಷ್ಟು ವಿವರಗಳನ್ನು ಅವರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಯ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳು ತಪಾಸಣೆ ನಡೆಸಿದ ವೇಳೆ ಕೆಲ ದಾಖಲೆಗಳು ಹಾಗೂ ಕೈ ಬರಹದ ಪತ್ರಗಳು ಸಿಕ್ಕಿದೆ. ಇವುಗಳನ್ನು ಜಪ್ತಿ ಮಾಡಿದ ಅಧಿಕಾರಿಗಳು ಕೈ ಬರಹದ ಅಕ್ಷರವು ರಾಯ್ ಅವರದ್ದು ಎಂಬುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ FSLಗೆ ಕಳಿಸಲಾಗಿದೆ. ಈಗ ತಜ್ಞರು ವರದಿ ನೀಡಬೇಕಾಗುತ್ತೆ. ವರದಿ ಬಂದ ಬಳಿಕ ಹಂತ ಹಂತವಾಗಿ ತನಿಖೆ ನಡೆಯುತ್ತೆ. ಏನೇನು ಬರೆದಿದ್ದಾರೆ ಅಂದರೆ, ಈ ಬಿಸ್ನೆಸ್ ಮ್ಯಾನ್ಸ್ ಅಂತ ಹೇಳಿದಾಗ ಕೊಡೋದು ತಗೊಳ್ಳೋದು, ಈ ಲೆಕ್ಕ ವಿಚಾರಗಳು, ಇದ್ರ ಬಗ್ಗೆ ಎಲ್ಲ ಇನ್ವೆಸ್ಟ್ ಮಾಡಿರೋದು, ಲಾಸ್ ಆಗಿರೋದು, ಇದ್ರ ಬಗ್ಗೆ ಎಲ್ಲ ಬರೆದಿರ್ತಾರೆ ಅಲ್ಲ, ಅದೆಲ್ಲವೂ ಗೊತ್ತಾಗಬೇಕು ಅಂತಂದರೆ ಅದು ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಅನ್ನೋದು ಫಸ್ಟ್ ಗೊತ್ತಾಗಬೇಕಾಗತ್ತೆ. ಸೊ ಈಗ ವರದಿ ಬರಬೇಕಾಗತ್ತೆ. ವೆಯ್ಟ್ ಮಾಡ್ತಾ ಇದ್ದರೆ ಬಂದಿದ ತಕ್ಷಣ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ತನಿಖೆ ನಡೆಯುತ್ತೆ. ಇನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲೂ ಕೂಡ ಇವರ ಬಿಸ್ನೆಸ್ ಇತ್ತು. ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ 150ಕ್ಕೂ ಹೆಚ್ಚಿನ ನಿವೇಶನಗಳನ್ನು ರಾಯ್ ಮಾರಾಟ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಬೆಂಗಳೂರಿನಲ್ಲಿ ಕೆಲವು ಆಸ್ತಿ ಖರೀದಿಗೆ ಯತ್ನಿಸಿದ್ರಂತೆ. ಕೋರ್ಮಂಗಲದಲ್ಲಿ ತಾವು ವಾಸವಾಗುವುದಕ್ಕೆ ಬಂಗಲೆ ನಿರ್ಮಾಣಕ್ಕೂ ಅವರು ಯೋಜಿಸಿದ್ರು. ಈ ಬಗ್ಗೆ ಕೆಲವರ ಜೊತೆ ಆರ್ಥಿಕ ವ್ಯವಹಾರವನ್ನು ಹೊಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ರಾಯ್ ಕುಟುಂಬದವರಿಗೆ ಬುಲಾವನ್ನ ನೀಡಲಾಗಿತ್ತು. ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಮೃತರ ಪತ್ನಿ ಮಕ್ಕಳಿಂದ ಅಧಿಕೃತ ಹೇಳಿಕೆ ದಾಖಲಿಸಿಕೊಳ್ಳುವುದಕ್ಕೆ ಎಸ್ಐಟಿ ಮುಂದಾಗಿತ್ತು. ಆತ್ಮಹತ್ಯೆ ವಿಚಾರ ತಿಳಿದು ದುಬೈನಿಂದ ಮರಳಿದ ರಾಯ್ ಅವರ ಪತ್ನಿ ಮಕ್ಕಳನ್ನ ಭೇಟಿಯಾಗಿ ಪ್ರಾಥಮಿಕ ಹಂತದ ವಿವರವನ್ನ ಎಸ್ಐಟಿ ಕಲೆ ಹಾಕಿತ್ತು. ಇನ್ನು ಮಾನಸಿಕ ನೆಮ್ಮದಿಗೆ ಕೌನ್ಸಿಲಿಂಗ್ ಏನೋ ತಗೊಳ್ತಾ ಇದ್ರಂತೆ. ಇತ್ತೀಚೆಗೆ ವ್ಯಾವಹಾರಿಕ ಕಾರ್ಯದ ಒತ್ತಡದಿಂದ ಬಳಲುತ್ತಿದ್ದ ರಾಯ್ ಅವರು ಮಾನಸಿಕ ಒತ್ತಡದಿಂದ ಪಾರಾಗೋದಕ್ಕೆ ಮನಃಶಾಸ್ತ್ರಜ್ಞರ ಕೌನ್ಸಿಲಿಂಗ್ಗೆ ಒಳಗಾಗಿದ್ರು. ಆತ್ಮಹತ್ಯೆ ಹಿಂದಿನ ದಿನ ಸಹ ಅವರು ತಜ್ಞರನ್ನ ಭೇಟಿಯಾಗಿ ಸಮಾಲೋಚಿಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಒತ್ತಡ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಈ ಸಂದರ್ಭದಲ್ಲಿ ಈ ಮೆಂಟಲ್ ಪ್ರೆಷರ್ ಅನ್ನೋದು ಜಾಸ್ತಿ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಕೌನ್ಸಿಲಿಂಗ್ ಪಡ್ಕೊಳ್ತಾ ಇದ್ರಂತೆ. ಇದು ಕಾಮನ್ನು ಜನಸಾಮಾನ್ಯರಿಗೆ. ಕೌನ್ಸಿಲಿಂಗ್ ಹೌದಾ, ಹಂಗಂತ ಹಿಂಗಂತ ಅನ್ನೋದೊಂದು ಇರುತ್ತೆ. ಮನೋಶಾಸ್ತ್ರರನ್ನು ಭೇಟಿ ಆಗ್ತಿದ್ರಂತ ಅಂತ ಎಲ್ಲ. ಬಟ್ ಒಂದು ಹೈಫೈ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಸೆಲೆಬ್ರಿಟಿಗಳು, ಬಿಸ್ನೆಸ್ ಮ್ಯಾನ್ಗಳು, ರಿಚ್ ಪರ್ಸನ್ಸು ಅಂತೆಲ್ಲ ಬಂದಾಗ ಕಾಮನ್, ಅವರಿಗೆ ಒತ್ತಡ ತಡ್ಕೊಳ್ಳೋದಕ್ಕಾಗಲ್ಲ. ಸೊ ಆಗೇನು ಮಾಡ್ತಾರೆ, ಒಂದು ಕೌನ್ಸಿಲಿಂಗ್ ಹೋಗ್ಬಿಡೋಣ, ಒಂದು ಸಿಟ್ಟಿಂಗ್ 2 ಸಿಟ್ಟಿಂಗ್ ಈ ಥರದ್ದು ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಬಂದ್ಬಿಡೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಈ ಥರದ್ದು ಇರುತ್ತೆ. ಬಟ್ ಇವರೇನೋ ಸೂಸೈಡ್ ಮಾಡ್ಕೊಳ್ಳೋ ಹಿಂದಿನ ದಿನವೂ ಕೂಡ ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಹಂತದವರೆಗೆ, ಆ ಲೆವೆಲ್ವರೆಗೆ ತನ್ನ ಮನಸ್ಸನ್ನು ತಾನೇ ಹತೋಟಿಗೆ ತಂದ್ಕೊಳ್ಳೋದಕ್ಕಾಗದೇ ಇರುವಷ್ಟರ ಮಟ್ಟಿಗೆ ಒತ್ತಡದಲ್ಲಿ ಇದ್ರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅವ್ರನ್ನೂ ಕೂಡ, ಅಂದರೆ ಆ ಡಾಕ್ಟರ್ನ ಕೂಡ ಕಾಂಟ್ಯಾಕ್ಟ್ ಮಾಡಲಾಗಿತ್ತು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ. ಬಟ್ ಅವರು ಹೌದು ಕೌನ್ಸಿಲಿಂಗನ್ನು ಮಾಡ್ಕೊಳ್ತಾ ಇದ್ರು, ಬಟ್ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಅವರ ಮೈಂಡ್ ಅಥವಾ ಮನಸ್ಸು ವೀಕ್ ಆಗಿರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ರು ಅಂತ. ಗೊತ್ತಿಲ್ಲ ಎಷ್ಟು ದಿನದಿಂದ ಅವರು ಕೌನ್ಸಿಲಿಂಗ್ ಪಡ್ಕೊಳ್ತಾ ಇದ್ರು, ಅದಕ್ಕೆ ಟ್ಯಾಬ್ಲೆಟ್ ಏನಾದ್ರು ತೆಗೆದುಕೊಳ್ತಾ ಇದ್ರ, ತುಂಬ ಒತ್ತಡದಲ್ಲಿ ಇದ್ರಾ ಅನ್ನೋದು ಅವೆಲ್ಲವೂ ತನಿಖೆ ವೇಳೆ ಗೊತ್ತಾಗತ್ತೆ. ಸೊ ಡಾಕ್ಟ್ರೇನೋ ಇಲ್ಲ, ಹಿಂದಿನ ದಿನವೂ ಕೂಡ ಮಾತಾಡಿದ್ವಿ, ಬಟ್ ಆತ್ಮಹತ್ಯೆಯ ರೀತಿಯಲ್ಲೆಲ್ಲ ಮಾತಾಡಿರಲಿಲ್ಲ ಅವರು, ಅಷ್ಟು ಕುಗ್ಗೋಗಿರಲಿಲ್ಲ ಅವರು ಅಂತ ಹೇಳಿದಾರಂತೆ. ಇನ್ನು ಆತ್ಮಹತ್ಯೆ 100ಕ್ಕೆ 100 ಖಚಿತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಾಯ್ ಅವರದ್ದು 100ಕ್ಕೆ 100ರಷ್ಟು ಆತ್ಮಹತ್ಯೆ ಎಂಬುದು ಖಚಿತವಾಗಿದೆ. ರಾಯ್ ಅವರಿಗೆ IT ಅಧಿಕಾರಿಗಳು ಗುಂಡಿಟ್ಟಿದ್ದಾರೆ ಅಂತ ಕೆಲವರು ಆರೋಪಿಸಿದ್ರು. ಈ ಎಲ್ಲ ಶಂಕೆಗಳು ಅಧಿಕಾರಿಗಳು ತಳ್ಳಾಕಿದ್ದಾರೆ. ಇಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ, ಅಂದರೆ ಮರ್ಡರ್ ಇರ್ಬೋದಾ, ಈ ಥರದ್ದೊಂದು ಆ್ಯಂಗಲ್ ಇತ್ತು. ಇಲ್ಲ, ಆ ಥರದ್ದೇನಿಲ್ಲ, 100% ಇದು ಸೂಸೈಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಥಮಿಕ ಹಂತದಲ್ಲಿ ನಮಗೆ ಗೊತ್ತಾಗ್ತಿರೋದು ಇದು ಸೂಸೈಡ್ ಅನ್ನೋದೊಂದು ಕನ್ಫರ್ಮ್ ಆಗ್ತಿದೆ. ಬಟ್ ಯಾಕೆಗೇನು ಅನ್ನೋದು ಈಗ ತನಿಖೆ ಆಗಬೇಕಷ್ಟೇ. ಇನ್ನು IT ವಿರುದ್ಧ ಕಾನೂನು ಸಮರ ಕೈ ಬಿಟ್ಟಿದ್ರಂತೆ ರಾಯ್ ಅವರು. IT ವಿರುದ್ಧವೇ ಲೀಗಲ್ ಆಗಿ ಹೋರಾಟ ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಆದಾಯ ತೆರಿಗೆ ಇಲಾಖೆ ದಾಳಿ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾದ ಕಾನ್ಫಿಡೆಂಟ್ ಮುಖ್ಯಸ್ಥ ಸಿಜೆ ರಾಯ್ ತಮ್ಮ ಕಂಪನಿಗಳ ಶೋಧನೆ ಹಾಗೂ ಜಪ್ತಿಗೆ ಕೊಚ್ಚಿಯ ಆದಾಯ ತೆರಿಗೆ ಇಲಾಖೆ ಕಳೆದ ವರ್ಷ ಹೊರಡಿಸಿದ್ದ ಆದೇಶ ರದ್ದು ಕೋರಿ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ 2 ದಿನದಲ್ಲಿ ಹಿಂಪಡೆದಿದ್ದ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಸೊ ಇದ್ರ ಬಗ್ಗೆ
ಆ, ನ್ಯಾಯಾಂಗವಾಗಿ ತನಿಖೆ ಆಗಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಂತೆ. ಬಟ್ 2 ಡೇಸಲ್ಲೇ ವಾಪಸ್ ತೊಗೊಂಡಿದ್ರಂತೆ. ಕಾನ್ಫಿಡೆಂಟ್ ಗ್ರೂಪ್ಸ್ಗಳದ್ದು ಒಂದಷ್ಟು ಕಂಪನಿಗಳಿದೆಯಲ್ಲ, ಇವೆಲ್ಲ 8 ಕಂಪನಿಗಳ ಶೋಧನೆ ಮತ್ತು ಜಪ್ತಿಗೆ ಆದಾಯ ತೆರಿಗೆ ಇಲಾಖೆ 2025 ನವೆಂಬರ್ 27ರಂದು ಆದೇಶ ಹೊರಡಿಸಿತ್ತು. ಈ ಆದೇಶ ರದ್ದುಪಡಿಸಬೇಕು ಅಂತ ಕೋರಿ 8 ಕಂಪನಿಗಳು ಮತ್ತು ರಾಯ್ ಅವರು 2025 ಡಿಸೆಂಬರ್ 16ರಂದು ಹೈಕೋರ್ಟ್ಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯ ತಕರಾರು ಅರ್ಜಿಯನ್ನು ಏನು ಸಲ್ಲಿಸಿದ್ರು ಇದನ್ನು ವಾಪಸ್ ತೆಗೆದುಕೊಳ್ತಾರೆ. ರಾಯ್ ಅವರ ಪರ ವಕೀಲರು ಹಾಜರಾಗಿ ಅರ್ಜಿಯನ್ನು ಹಿಂಪಡೆಯೋದಕ್ಕೆ ಅನುಮತಿಯನ್ನು ಕೋರ್ಕೊಂಡಿದ್ರು. ಸೊ ಅದನ್ನು ವಾಪಸ್ ಪಡ್ಕೊಳ್ತಾರೆ 2 ದಿನದಲ್ಲಿ. ಯಾಕೆ ಅನ್ನೋದು ಗೊತ್ತಿಲ್ಲ. ಅದೊಂದು ಈಗ ಆಪ್ತರ ಬಳಿ ಏನಾದ್ರು ಹೇಳ್ಕೊಂಡಿದ್ರೆ ಏನು ಗೆತ್ತ ಅನ್ನೋದು ಗೊತ್ತಾಗಬೇಕಾಗತ್ತೆ. ಇಲ್ಲ ಬೇಡ ಅಂತ ಹೇಳಿ ಆ ಕಾನೂನು ಹೋರಾಟ ಮಾಡೋದಕ್ಕೆ ಏನು ಮುಂದಾಗಿದ್ರು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರಂತೆ.